ಅದು ಯಾವುದೋ ಒಂದು ಇದು ಹಾಕಿದ್ದಾರೆ, ಸುಮ್ಮನೆ ಗೊತ್ತಿಲ್ಲ. ಶಾಂತಿ ಅಂತೂ ನಿಶ್ಚಿತವಾಗಿಯೂ ಎಲ್ಲರೂ ಬಯಸ್ತಾರೆ, ಆ ಬತ್ತಿನ ಪ್ರಶ್ನೆ ಇಲ್ಲ. ಈಗ ನಾವು ನಮ್ಮ ಕೇಳಿ ಉಗ್ರರ ಮೇಲೆ ದಾಳಿ ಮಾಡಿದ ಟಾರ್ಗೆಟೆಡ್ ಇದು ಇದೆ. ಯಾರು ನಾವೇನು ಜನರ ಮೇಲೆ ಇವತ್ತು ದಿವಸ ಅದು ಆಗಿಲ್ಲ, ಅದು ಏನೋ ಹೇಳಿದ್ದಾರೆ, ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ನೋಡ್ತಾ ಇದ್ದೆ ಟಿ ವಿಯಲ್ಲಿ ದಿವಸ. ನಮ್ಮ ಭಾರತ ದೇಶ ನಾವು ಶಾಂತಿಯನ್ನು ಬಯಸ್ತೀವಿ. ಆದರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ, ಅದು ಪಾಪ ಮುಗ್ಧ ಜನರನ್ನು, ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ, ಹೇಗೆ ಕೃತ್ಯ ಮಾಡಿ ಹಿಡಿತನದ ಕೃತ್ಯ ಇದೆ. ಅದಕ್ಕೆ ನಾವು ಶಿಕ್ಷಿತವಾಗಿ ನಾವು ಸೇರ್ಪಡಿಸ್ಕೊಳ್ತಿರ್ಬೇಕು. ಒಟ್ಟಾರೆ ಹೇಳ್ತೇನೆ, ಇವತ್ತು ಈ ವಿಚಾರದಲ್ಲಿ ಇಲ್ಲಿ ಪಕ್ಷ ಕಾಂಗ್ರೆಸ್ BJP ಅನ್ನೋದಿಲ್ಲ. ಇವತ್ತು ಭಾರತ ದೇಶದ 140 ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಇರಲೇಬೇಕು. ಯಾಕಂದರೆ ಇದು ದೇಶ ಮೊದಲು, ಪ್ರಥಮ ದೇಶ, ನಂತರ ಪಕ್ಷ, ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ. ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ತಗೊಳ್ಳಿ, ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೇವೆ. ಪಾಕಿಸ್ತಾನದವರು ದರಿದ್ರ ದೇಶ, ಅದನ್ನೇನು ಟೋಲ್ ಮಾಡ್ತಾರೆ. ಈಗ ಮಾಡಲಿಕ್ಕೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಕೆಲವರು ನೋಡಿ, ಇವತ್ತು ದಿವಸ ಎರಡನೇ ದೇಶ. ಈಗ ಒಂದು ನೋಡಿ ಹೇಳ್ತೀನಿ ಕೇಳಿ, ಯಾರೇ ಆದರೂ ಕೂಡ ಆರ್ಮಿ ಆಗಲಿ, ಸುರಕ್ಷತೆಯನ್ನಾಗಲಿ, ಅದನ್ನು ನಾವು ದುರ್ಬಳಕೆ ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೀನಿ, ಮಾಡಬಾರ್ದನ್ನು ಕೂಡ. ಹೀಗಾಗಿ ಇವತ್ತೊಂದು ದಿವಸ ಯಾರೂ ಇವತ್ತು ದಿವಸ ಏನು ಡ್ರಿಲ್ ಆಗಲಿ, ಮತ್ತೊಂದಾಗಲಿ, ಈ ವಿಚಾರದಲ್ಲಿ, ವಿಶೇಷ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆ, ಜನರ ಸುರಕ್ಷತೆ, ಯುದ್ಧದ ವಾತಾವರಣದಲ್ಲಿ, ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು, ಅದು ಮಹಾರಾಷ್ಟ್ರ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಇವತ್ತು ದಿವಸ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡಲೇಬೇಕು. ಥ್ಯಾಂಕ್ ಯು.